ನೀವು ಹಾಲು ಪ್ರಿಯರೇ ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇರುವಂಥದ್ದು. ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಯಾಕೆ ಅಂದರೆ ಕರ್ನಾಟಕ ಸರ್ಕಾರದಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಈಗ ಅಷ್ಟೇ ಬಂದಿರುವಂಥದ್ದು. ಹೌದು ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಈಗಷ್ಟೇ ಸ್ವಲ್ಪ ದಿನದ ಹಿಂದೆ ಪೆಟ್ರೋಲ್ನ ದುಬಾರಿ ಮಾಡಿದ್ರು. ಬಹಳಷ್ಟು ಜನರಿಗೆ ತುಂಬಾನೇ ತೊಂದರೆ ಕೂಡ ಆಗಿತ್ತು. ಇದರ ಬೆನ್ನಲ್ಲೇ ಈಗ ಬರ್ತಾ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಲೀಟರ್ಗೆ ಹಾಲಿನ ದರ 2 ರೂಪಾಯಿ ಹೆಚ್ಚಳ ಕೂಡ ಆಗಿರುವಂಥದ್ದು. ಹೌದು, ಈಗ ಹಾಲಿನ ದರ ಹೆಚ್ಚಳ ಆಗಿರೋ ಕಾರಣ ಹಾಲಂತೆ ಜೊತೆಗೆ ಮೊಸರು, ಬೆಣ್ಣೆ, ತುಪ್ಪ, ಪನ್ನೀರು, ಹಾಲಿನಿಂದ ತಯಾರಾಗುವ ಎಲ್ಲ ಪದಾರ್ಥಗಳ ಬೆಲೆ ಕೂಡ ಹೆಚ್ಚಳ ಆಗಿದೆ. ಇವತ್ತಿನಿಂದ ಎಲ್ಲ ಕಡೆನೂ ಲೀಟರಿಗೆ 2 ರೂಪಾಯಿ ಹೆಚ್ಚಳ ಮಾಡಿರುವಂಥ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಮತ್ತೊಮ್ಮೆ ಬರೆ ಎಳೆಯುವ ಕೆಲಸವನ್ನು ಮಾಡಿದೆ. ಸರ್ಕಾರ ಕೊಟ್ಟಿರುವ ಯೋಜನೆಗಳಿಂದ ಬಹಳಷ್ಟು ಪ್ರಯೋಜನಕಾರಿ ತಗೋತಾ ಇದ್ವಿ, ನಿಜಾನೇ. ಆದರೂ ಆ ಪ್ರಯೋಜನಕಾರಿ ಆಗ್ತಾ ಇದ್ದಂಥ ಹಣದಲ್ಲಿ ಈಗ ಇವ್ರಿಗೆ ಗ್ಯಾರಂಟಿ ಯೋಜನೆ ಕೊಡೋಕ್ಕೆ ಹಣ ಇಲ್ಲ ಅಂತ ಹೇಳಿ ಒಂದು ಪೆಟ್ರೋಲ್ ದರನೂ ಏರಿಸಿದ್ರು. ಈಗ ನೋಡಿದರೆ ಹಾಲಿನ ದರ ಕೂಡ ಏರಿಸಿದ್ದಾರೆ. ಇದು ನಮಗೆ ಹಣ ಕೊಡೋದಿಕ್ಕೆ ಗೃಹಲಕ್ಷ್ಮಿ ಅಥವಾ ಗೃಹ ಜ್ಯೋತಿ ಆಗಿರ್ಬೋದು ಅಥವಾ ನಿಮಗೆ ಅನ್ನಭಾಗ್ಯ ಆಗಿರ್ಬೋದು, ಇದನ್ನೆಲ್ಲನೂ ಬ್ಯಾಲೆನ್ಸ್ ಮಾಡೋದಿಕ್ಕೆ ಅಂತ ಹೇಳಿ ಸರ್ಕಾರ ಈ ರೀತಿಯಾಗಿ ಒಂದು ಗಿಮಿಕ್ನ ಆಡ್ತಾ ಇದೆಯಾ ಅಂತ ಹೇಳಿ ಕೂಡ ನಮಗೆ ಬಹಳಷ್ಟು ಪ್ರಶ್ನೆ ಕಾಡುತ್ತೆ. ಈ ಕೈಯಲ್ಲಿ ಕೊಟ್ಟು ಆ ಕೈಯಲ್ಲಿ ಈಸ್ಕೊತಾ ಇರುವಂಥ ಈ ರಾಜ್ಯ ಸರ್ಕಾರ ನಮಗೆ ತುಂಬಾ ಅನ್ಯಾಯ ಮಾಡ್ತಾ ಇದೆ. ಸ್ಪೆಷಲಿ ಬಡವರ ಹೊಟ್ಟೆ ಮೇಲೆ ತುಂಬಾ ಹೊಡಿತಾ ಇದೆ. ಮಿಡಲ್ ಕ್ಲಾಸ್ ಜೀವನ ಅವರ ಮೇಲೂ ಕೂಡ ಬಹಳಷ್ಟು ಪರಿಣಾಮ ಬೀಳುತ್ತೆ. ಈಗ ನೋಡಿ ಬೆಲೆಗಳು ಎಷ್ಟು ಹೆಚ್ಚಳ ಆಗಿದೆ ಅಂತ. ಹೊಸ ದರ 44, 45, 48 ಇದು ಲೀಟರಿಗೆ ಆಗಿರುವಂಥದ್ದು. ಇದು ನಂದಿನಿ ಹಾಲಿನ ದರಗಳಲ್ಲಿ ಏರಿಕೆ ಆಗಿದೆ. ಶುಭಂ ಹಾಲು ಈಗ 50 ರೂಪಾಯಿ ಆಗಿದೆ. ಸಮೃದ್ಧಿ 53, ಶುಭಂ ಟೋಂಡ್ ಈಗ 59 ರೂಪಾಯಿ. ಹೀಗೇನೆ ಹಾಲಿನ ದರ ಹೆಚ್ಚಳ ಆಗುತ್ತಿದ್ದ ಬೆನ್ನಲ್ಲೇ ಬಹಳಷ್ಟು ಜನರು ಆಕ್ರೋಶ ಕೂಡ ಹೊರಗೆ ಹಾಕುತ್ತಿದ್ದಾರೆ. ಯಾಕೆ ಅಂದರೆ ತುಂಬ ಕಷ್ಟ ಆಗುತ್ತೆ ಜನಸಾಮಾನ್ಯರಿಗೆ, ಮಿಡಲ್ ಕ್ಲಾಸ್ ಜನರಿಗೆ ಮತ್ತು ಬಡವರಿಗೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹಾಲು ಎಲ್ಲರಿಗೂ ಬೇಕೇ ಬೇಕು. ದಿನನಿತ್ಯದ ಬಳಕೆ ಇದಾಗಿರೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ದಿನನಿತ್ಯ ಹಾಲನ್ನು ಸೇವಿಸ್ತಾರೆ. ಈಗ ಹಾಲಿನ ದರ ಏರಿಕೆಯಾಗಿದೆ, ಕರೆಕ್ಟು. ಮುಂದಿನ ದಿನಗಳಲ್ಲಿ ನಾವು ಹೋಟೆಲ್ಗೆ ಹೋದಾಗ ಕಾಫಿ ಟೀ ದರ ಕೂಡ ಇದೇ ರೀತಿ ಹೆಚ್ಚಳ ಕಂಡು ಬರುತ್ತೆ. ಈಗಲೇ ನಾವು 10 ರೂಪಾಯಿ ಕುಡಿತಾ ಇದ್ವಿ, 12 ರೂಪಾಯಿ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ 15 ರೂಪಾಯಿ ಕೂಡ ಆಗ್ಬೋದು. ಯಾಕೆ ಅಂದರೆ ಒಂದು ಕಡೆ ದರ ಏರಿಕೆ ಆದರೆ ಎಲ್ಲ ಕಡೆ ಕೂಡ ಪರಿಣಾಮ ಬೀಳುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದನ್ನು ತಪ್ಪದೆ ಕಮೆಂಟ್ ಸೆಷನಲ್ಲಿ ತಿಳಿಸಿ.